शांति। शिव बाबा याद है। मुरली दिनांक 5/5/2026। मीठे बच्चे, सुख शांति का वरदान एक बाप से ही मिलता है, कोई देहदारी से नहीं। बाबा आए हैं तुम्हें मुक्ति जीवन मुक्ति की राह दिखाने। ಮಧುರ ಮಕ್ಕಳೇ, ಸುಖ ಶಾಂತಿಯ ವರದಾನ ಒಬ್ಬ ತಂದೆಯಿಂದಲೇ ಸಿಗುವುದು, ಯಾವುದೇ ದೇಹದಾರಿಗಳಿಂದ ಅಲ್ಲ. ತಂದೆ ಬಂದಿದ್ದಾರೆ ನಿಮಗೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಲು. प्रश्न, बाप के साथ जाने और सतयुग आदि में आने का पुरुषार्थ क्या है? ತಂದೆಯ ಜೊತೆಗೆ ಹೋಗುವ ಮತ್ತು ಸತ್ಯುಗದ ಆದಿಯಲ್ಲಿ ಬರುವ ಪುರುಷಾರ್ಥ ಏನು? ಅಂದರೆ ತಂದೆಯ ಜೊತೆಗೆ ಹೋಗಲು ಮತ್ತು ಸತ್ಯುಗದ ಆದಿಯಲ್ಲಿ ಬರಲು ಪುರುಷಾರ್ಥ ಏನು? ಬರಬೇಕಂದ್ರೆ ಏನು ಪುರುಷಾರ್ಥ ಮಾಡಬೇಕು? उत्तर, बाप के साथ जाना है तो पूरा पवित्र बनना है. ತಂದೆಯ ಜೊತೆಗೆ ವಾಪಸ್ ಹೋಗಬೇಕೆಂದರೆ ಸಂಪೂರ್ಣ ಪವಿತ್ರರಾಗಬೇಕು. सतयुग आदि में आने के लिए और संग बुद्धियोग तोड़ एक बाप की याद में रहना है. ಸತ್ಯುಗದ ಆದಿಯಲ್ಲಿ ಬರಲು ಅನ್ಯ ಎಲ್ಲರ ಸಂಘವನ್ನು ಬುದ್ಧಿಯಿಂದ ತೆಗೆದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಆತ್ಮ ಅಭಿಮಾನಿ ಜರೂರ್ ಬನ್ನ ಹೇ. ಅವಶ್ಯವಾಗಿ ಆತ್ಮಾಭಿಮಾನಿಗಳಾಗಬೇಕು. एक बाप की मत पर चलेंगे तो ऊंच पद का अधिकार मिल जाएगा. ಒಬ್ಬ ತಂದೆಯ ಮತದಂತೆ ನಡೆದಾಗ ನಿಮಗೆ ಉನ್ನತ ಪದವಿಯ ಅಧಿಕಾರ ಪ್ರಾಪ್ತಿಯಾಗುವುದು. ಗೀತ್, ನಯನಹೀನೋ ಕೋ ರಾಹ ದಿಕ್ಕಾವೋ ಪ್ರಭು. ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು. ಓಂ ಶಾಂತಿ. ಯಹ ಗೀತ್ ಕಿಸ್ನೆ ಗಾಯ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಗೀತೆಯನ್ನು ಹೇಳಿದವರು ಯಾರು? ಯಾರು ಹಾಡಿದವರು? बच्चों ने, क्योंकि बाप तो एक ही है, उनको ही रचयिता कहा जाता है. ಈ ಗೀತೆಯನ್ನು ಹಾಡಿದ್ದು ಮಕ್ಕಳು. ಯಾಕೆಂದರೆ ತಂದೆ ಅಂತೂ ಒಬ್ಬರೇ ರಚಯಿತ ಆಗಿದ್ದಾರೆ. ಒಬ್ಬರೇ ಆಗಿದ್ದರೆ ಅವರಿಗೆ ರಚಯಿತ ಅಂತ ಹೇಳಲಾಗ್ತದೆ. ರಚನಾ ರಚಯಿತಾಕ್ಕೂ ಪುಕಾರ್ತಿ ಹೇ. ರಚನೆ ರಚಯಿತನನ್ನು ಕರೀತದೆ ಅಥವಾ ರಚಯಿತನನ್ನು ಕೂಗ್ತಾರೆ. बाबा ने समझाया है, भक्ति मार्ग में तो तुमको दो बाप है, एक लौकिक दूसरा है पारलौकिक. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ನಿಮ್ಗೆ ಇಬ್ಬರು ತಂದೆ, ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆ. अभी आत्माओं का बाप एक है, सभी आत्माओं का बाप एक है. ಎಲ್ಲ ಆತ್ಮಗಳಿಗೂ ತಂದೆ ಒಬ್ಬರೇ ಆಗಿದ್ದಾರೆ. एक बाप होने से सभी आत्माएं अपने को ब्रदर्स कहते हैं. ಎಲ್ಲ ಆತ್ಮಗಳಿಗೂ ತಂದೆ ಒಬ್ಬರೇ ಆಗಿರುವ ಕಾರಣ ನಾವೆಲ್ಲ ಆತ್ಮಗಳು ಪರಸ್ಪರ ಸೋದರರು ಅಂತ ಹೇಳಲಾಗ್ತದೆ. ಉಸ್ ಬಾಪ್ ಕೋ ಪುಕಾರ್ತೆ ಹೇ ಓ ಗಾಡ್ ಫಾದರ್, ಓ ಪರಂಪಿತ ರಹಮ್ ಕರೋ ಕ್ಷಮಾ ಕರೋ. ಆ ತಂದೆಯನ್ನೇ ಕರೀಲಾಗ್ತದೆ ಓ ಗಾಡ್ ಫಾದರ್ ಅಥವಾ ಓ ಪರಂಪಿತ ಪರಮಾತ್ಮ, ಕ್ಷಮೆ ತೋರು ದಯೆ ತೋರು ಅಂತ ಕರೀತಾರೆ. तो भक्तों का रक्षक एक भगवान ही है. ಹಾಗಾದ್ರೆ ಭಕ್ತರ ರಕ್ಷಕ ಒಬ್ಬ ಭಗವಂತನೇ ಆಗಿದ್ದಾರೆ. ಪಹಲೆ ತೋ ಯಹ ಸಮझाना चाहिए कि हमको दो बाप है. ಬಾಬಾ ತಿಳಿಸ್ತಾ ಇದ್ದಾರೆ, ಯಾರೇ ಫಸ್ಟ್ ಬಂದರು ಅವ್ರಿಗೆ ತಿಳಿಸ್ಬೇಕು ನಮಗೆ ಇಬ್ರು ತಂದೆ ಇದ್ದಾರೆ. अब पारलौकिक बाप तो सभी का एक है. ಈಗ ಪಾರಲೌಕಿಕ ತಂದೆ ಅಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಬಾಕಿ ಲೌಕಿಕ್ ಬಾಪ್ ಹರ್ ಏಕ ಕಾ ಅಲಗ್ ಅಲಗ್ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಕಿ ಲೌಕಿಕ ತಂದೆ ಅಂತೂ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇದ್ದಾರೆ. ಅಬ್ ಲೌಕಿಕ್ ಬಾಪ್ ಬಡ ವ ಪಾರಲೌಕಿಕ್ ಬಾಪ್ ಬಡ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮಕ್ಕಳ ಈಗ ಲೌಕಿಕ ತಂದೆ ದೊಡ್ಡವರು, ಪಾರಲೌಕಿಕ ತಂದೆ ದೊಡ್ಡವರು? ಲೌಕಿಕ್ ಬಾಪ್ ಕೋ ತೋ ಕಭಿ ಭಗವಾನ್ ವ ಪರಂಪಿತ ನಹಿ ಕಹೆಂಗೆ. ಯಾಕಂದರೆ ಲೌಕಿಕ ತಂದೆಗೆ ಎಂದು ಭಗವಂತ ಅಥವಾ ಪರಂಪಿತ ಅಂತ ಹೇಳೋದಿಲ್ಲ. ಆತ್ಮ ಕಾ ಬಾಪ್ ಏಕ್ ಹಿ ಪರಂಪಿತ ಪರಮಾತ್ಮ ಹೇ.
ಆದರೆ ಆತ್ಮಗಳ ತಂದೆ ಒಬ್ಬರೇ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆತ್ಮ ಕಾ ನಾಮ್ ಕಭಿ ಬದಲ್ತಾ ನಹಿ ಹೈ. ಆತ್ಮದ ಹೆಸರೆಂದು ಬದಲಾಗೋದಿಲ್ಲ ಅಂತಿದ್ದಾರೆ ಬಾಬಾ. ಶರೀರ ಕಾ ನಾಮ್ ಬದಲ್ತಾ ಹೈ. ಆತ್ಮ ಭಿನ್ನ ಭಿನ್ನ ಶರೀರಲೆ ಪಾಠ ಬಚಾತಿ ಹೈ ಅರ್ಥಾತ್ ಪುನರ್ಜನ್ಮ ಲೇತಿ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಆತ್ಮದ ಹೆಸರೆಂದೂ ಬದಲಾಗೋದಿಲ್ಲ, ಆದರೆ ಶರೀರದ ಹೆಸರು ಬದಲಾಗ್ತಾ ಇರ್ತದೆ. ಯಾಕೆಂದರೆ ಆತ್ಮ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರ ಮಾಡ್ತದೆ ಅಂದಮೇಲೆ ಭಿನ್ನ ಭಿನ್ನ ಹೆಸರು ಅರ್ಥಾತ್ ಪುನರ್ಜನ್ಮವನ್ನು ಪಡ್ಕೊಳ್ತದೆ. ಆಖಿರ್ ಭಿ ಕಿತ್ನೆ ಜನ್ಮ ಲಿಯೇ ಹೈ ಮಿಲ್ತೆ ಹೈ ಸೋ ಬಾಪ್ ಹಿ ಆಕರ್ ಸಮझाते हैं. ಕೊನೆಗೆ ಮ್ಯಾಕ್ಸಿಮಮ್ ಎಷ್ಟು ಜನ್ಮ ಪಡ್ಕೊಳ್ಬೋದು ಅದನ್ನು ಬಾಬಾನೇ ಬಂದು ನಮಗೆ ತಿಳಿಸ್ಕೊಡ್ತಾರೆ. ಬಚ್ಚೆ ತುಮ್ ಅಪ್ನೆ ಜನ್ಮಕ್ಕೂ ನಹಿ ಜಾನ್ತೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ನಿಮ್ಮ ಜನ್ಮಗಳ ಬಗ್ಗೆ ಅರಿತುಕೊಂಡಿಲ್ಲ. ಬಾಪ್ ಆತೆ ಹಿ ಭಾರತ್ ಮೇ ಹೇ ಉನ್ಕಾ ನಾಮ್ ಶಿವ್ ಹೇ. ಬಾಬಾ ಬರೋದು ಭಾರತದಲ್ಲಿ, ಅವರ ಹೆಸರು ಶಿವ ಆಗಿದೆ. ಸಮಸ್ತಿ ಭಿ ಹೇ ಶಿವ್ ಪರಮಾತ್ಮ ಹೇ. ಶಿವ ಜಯಂತಿ ವ ಶಿವರಾತ್ರಿ ಭಿ ಮನಾತೆ ಹೇ. ತಿಳ್ಕೊಂಡಿದ್ದಾರೆ ಶಿವ ಪರಮಾತ್ಮ ಆಗಿದ್ದಾರೆ, ಅದಕ್ಕೋಸ್ಕರ ಶಿವ ಜಯಂತಿ ಮತ್ತು ಶಿವರಾತ್ರಿಯನ್ನು ಸಹ ಆಚರಿಸ್ತಾರೆ. ವಹ ನಿರಾಕಾರ ಹೇ, ಆದರೆ ಅವರು ನಿರಾಕಾರ ಆಗಿದ್ದಾರೆ. ಜೈಸೆ ಆತ್ಮ ಭಿ ನಿರಾಕಾರ ಹೇ, ನಿರಾಕಾರ ಸೆ ಸಾಕಾರ ಮೇ ಆತೆ ಹೇ ಪಾಠ ಬಚಾನೆ. ಹೇಗೆ ನಾವು ಆತ್ಮಗಳು ಸಹ ನಿರಾಕಾರ ಆಗಿದ್ದೀವಿ, ನಿರಾಕಾರಿ ಆತ್ಮಗಳು ಸಾಕಾರದಲ್ಲಿ ನಾವು ಪಾತ್ರ ಮಾಡೋದಕ್ಕೆ ಬರ್ತೀವಿ. ಅಬ್ ನಿರಾಕಾರ ಶಿವ ತೋ ಶರೀರ ಬಿಗರ್ ಪಾಠ ಬಚಾನ ಸಕೆ. ಅದೇ ರೀತಿ ನಿರಾಕಾರ ಶಿವ ತಂದೆಯೂ ಸಹ ಶರೀರ ಇಲ್ಲದೆ ಪಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಇನ್ ಬಾತೋಂಕು ಕುಚ್ ಭಿ ನಹಿ ಸಮಜ್ತೆ ಹೇ ನಯನ್ ಹೀನ್ ಹೇ. ಯಾಕಂದರೆ ಮನುಷ್ಯರು ಇವೆಲ್ಲ ಮಾತುಗಳನ್ನ ತಿಳ್ಕೊಂಡಿಲ್ಲ, ಯಾಕಂದರೆ ನಯನಹೀನರಾಗಿದ್ದಾರೆ. ಯಾ ಶರೀರಕ್ಕೆ ದೋ ನೇತ್ರ ತೋ ಸಬ್ಕೋ ಹೇ. ನಯನಹೀನರಂದ್ರೆ ಬಾಬಾ ಹೇಳ್ತಾ ಇದ್ರೆ ಈ ಶರೀರಕ್ಕೆ 2 ನೇತ್ರಗಳಂತೂ ಎಲ್ಲರಿಗೂ ಇದ್ದೇ ಇವೆ. ತೀಸರಾ ಜ್ಞಾನ ಕಾ ನೇತ್ರ ಆತ್ಮ ಕೋ ನಹಿ ಹೇ ಜಿಸ್ಕೋ ದಿವ್ಯ ಚಕ್ಷು ಭಿ ಕಾತೆ ಹೇ. ಇನ್ನು 3ನೇದು ಜ್ಞಾನದ ನೇತ್ರ, ಅದು ಯಾರಿಗೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮಗಳಿಗೆ ಇಲ್ಲ, ಅದಕ್ಕೆ ದಿವ್ಯ ಚಕ್ಷು ಅಂತಲೂ ಹೇಳಲಾಗ್ತದೆ. ಆತ್ಮ ಅಪ್ನೆ ಬಾಪ್ ಕೋ ಭೂಲ್ ಗಯಿ ಹೇ. ಆತ್ಮ ಅಪ್ನೆ ಬಾಪ್ ಕೋ ಭೂಲ್ ಗಯಿ ಹೇ ಇಸ್ಲಿಯೇ ಪುಕಾರ್ತೆ ಹೇ ನಯನಹೀನ್ ಕೋ ರಾಹ ಬತಾವೋ. ಆತ್ಮಗಳು ತಮ್ಮ ತಂದೆಯನ್ನು ಮರೆತಿರುವ ಕಾರಣವೇ ನಾವು ನಯನಹೀನರಾಗಿದ್ದೀವಿ, ನಮಗೆ ಮಾರ್ಗ ತೋರಿಸು ಪ್ರಭು ಅಂತ ಕರೀತಾರೆ. ಕಹಾಕಿ ರಾಹ, ಎಲ್ಲಿಯ ಮಾರ್ಗ ಅಂತ ಕೇಳ್ತಿದ್ದಾರೆ ಬಾಬಾ. ಎಲ್ಲಿ ಮಾರ್ಗ ತೋರಿಸ್ಬೇಕು? ಶಾಂತಿಧಾಮ್ ಅವ್ರ ಸುಖಧಾಮ್ಕಿ. ಬಾಬಾ ಹೇಳ್ತಾ ಇದ್ದಾರೆ ಶಾಂತಿಧಾಮ ಮತ್ತು ಸುಖಧಾಮದ್ದು. ಸರ್ವಕ ಸದ್ಗತಿದಾತ ಸದ್ಗುರು ಏಕಿ ಹೇ. ಸರ್ವರ ಸದ್ಗತಿದಾತ ಸದ್ಗುರು ಒಬ್ಬರೇ ಆಗಿದ್ದಾರೆ. ಮನುಷ್ಯ ಕಾ ಗುರು ಬನ್ ಸದ್ಗತಿ ದೇ ನಹಿ ಸಕ್ತಾ. ಬಾಬಾ ತಿಳಿಸ್ತಾ ಇದ್ದಾರೆ ಯಾವ ಮನುಷ್ಯರಿಗೆ ಗುರುಗಳಾಗಿ ಸದ್ಗತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ನ ಖುದ್ ಸದ್ಗತಿ ಪಾತೆ ಹೇ ನ ಔರೋಂಕೋ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ದೇಹದಾರಿಗಳು ಯಾರು ಸ್ವಯಂವೂ ಸದ್ಗತಿಯನ್ನು ಹೊಂದೋದಿಲ್ಲ, ಬೇರೆಯವರಿಗೂ ಅವರು ಸದ್ಗತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಏಕ್ ಬಾಪ್ ಹಿ ಸರ್ವಕ್ಕೂ ಸದ್ಗತಿ ದೇತೆ ಹೇ. ಒಬ್ಬ ತಂದೆ ಮಾತ್ರ ಸರ್ವರಿಗೂ ಸದ್ಗತಿಯನ್ನು ಕೊಡ್ತಾರೆ. ಉಸ್ ಅಲಫ್ ಬಾಪ್ ಕೋ ಹಿ ಯಾದ್ ಕರ್ನಾ ಹೇ. ಆ ತಂದೆಯನ್ನೇ ನಾವು ನೆನಪು ಮಾಡಬೇಕಾಗಿದೆ. ಬಾಪ್ ಸಮझाते हैं कोई भी मनुष्य मात्र मुक्ति जीवन मुक्ति शांति और सुख सदा काल के लिए दे नहीं सकते. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ಯಾವ ಮನುಷ್ಯರು ಸಹ ಮುಕ್ತಿ ಜೀವನ್ ಮುಕ್ತಿಯನ್ನು ಶಾಂತಿ ಮತ್ತು ಸುಖವನ್ನು ಸದಾ ಕಾಲಕ್ಕೋಸ್ಕರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸುಖ ಶಾಂತಿ ಕಾ ವರದಾನ್ ತೋ ಏಕ್ ಬಾಪ್ ಹಿ ದೇ ಸಕ್ತೆ ಹೈ. ಸುಖ ಶಾಂತಿಯ ವರದಾನವನ್ನು ಒಬ್ಬ ತಂದೆಯೇ ಕೊಡೋದಕ್ಕೆ ಸಾಧ್ಯ. ಮನುಷ್ಯಕೋ ನಹಿ ದೇ ಸಕ್ತೆ. ಮನುಷ್ಯರು ಯಾರಿಗೂ ಸುಖ ಶಾಂತಿಯ ವರದಾನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಭಾರತವಾಸಿ ಸತೋಪ್ರಧಾನ್ತೆ ತೋ ಸತ್ಯುಗಿ ಸ್ವರ್ಗವಾಸಿತೆ. ಬಾಬಾ ತಿಳಿಸ್ತಾ ಇದ್ದಾರೆ ಯಾವಾಗ ಭಾರತವಾಸಿಗಳು ಸತೋಪ್ರಧಾನರಾಗಿದ್ರು ಆವಾಗ ಸತ್ಯುಗದ ಸ್ವರ್ಗವಾಸಿಗಳಾಗಿದ್ರು. ಆತ್ಮ ಪವಿತ್ರತೆ ಆಗ ಆತ್ಮ ಪವಿತ್ರ ಆಗಿತ್ತು. ಭಾರತ್ ಕೋ ಸ್ವರ್ಗ ಕಹಾ ಜಾತಾ ಹೇ ಜಬ್ಕಿ ಆತ್ಮ ಯೇ ಪವಿತ್ರ ಸತೋ ಪ್ರಧಾನ್ತೆ. ಬಾಬಾ ಹೇಳ್ತಿದ್ರೆ ಭಾರತಕ್ಕೆ ಸ್ವರ್ಗ ಅಂತ ಹೇಳಲಾಗ್ತದೆ ಯಾವಾಗ ಆತ್ಮಗಳು ಪವಿತ್ರ ಆಗಿದ್ರು, ಸತೋ ಪ್ರಧಾನ ಆಗಿದ್ರು. ತುಮ್ ಜಾನ್ತೆ ಹೋ ಬರೋಬರ್ ಆಜ್ ಸೆ 5000 ವರ್ಷ ಪಹಲೆ ಭಾರತ ಸ್ವರ್ಗ ಸತೋ ಪ್ರಧಾನ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ಈಗ ನಿಮ್ಗೆ ಗೊತ್ತು ಅವಶ್ಯವಾಗಿ
ಈಗಿನಿಂದ 5000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು, ಸತೋ ಪ್ರಧಾನ ಆಗಿತ್ತು. ಇನ್ ಲಕ್ಷ್ಮೀನಾರಾಯಣ ಕಾ ರಾಜ್ ಥಾ. ಆ ಸಮಯದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅಭಿ ಕಲಿಯುಗ ಕಾ ಭಿ ಅಂತ್ ಹೈ, ಇಸ್ಕೋ ನರ್ಕ ಕಹಾ ಜಾತಾ ಹೈ. ಈಗ ಇದು ಕಲಿಯುಗದ ಅಂತಿಮವಾಗಿದೆ, ಅಂತಿಮ ಸಮಯ, ಇದಕ್ಕೆ ನರಕ ಅಂತ ಹೇಳಲಾಗ್ತದೆ. ಯಹಿ ಭಾರತ ಸ್ವರ್ಗ ಥಾ ತೋ ಬಹುತ್ ಧನವಾನ್ ಥಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದೇ ಭಾರತ ಯಾವಾಗ ಸ್ವರ್ಗ ಆಗಿತ್ತೋ ಇದು ಬಹಳ ಶ್ರೀಮಂತವಾಗಿತ್ತು. ಹೀರೆ ಜಾರತೋಂಕೆ ಮಹಲ್ತೆ ಬಾಪ್ ಬಚ್ಚೋಂಕೋ ಯಾದ್ ದಿಲಾತೆ ಹೇ. ಆ ಸಮಯದಲ್ಲಿ ಯಾವಾಗ ಸ್ವರ್ಗ ಆಗಿತ್ತೋ ಬಹಳ ಶ್ರೀಮಂತ ಆಗಿತ್ತು ಭಾರತ, ವಜ್ರ ವೈಡೂರ್ಯಗಳ ಮಹಲ್ ಇದ್ವು ಅಂತ ಎಲ್ಲ ಬಾಬಾ ಮಕ್ಕಳಿಗೆ ನೆನಪು ಮಾಡಿಸ್ತಾ ಇದ್ದಾರೆ. ಸತ್ಯುಗ ಆದಿ ಮೇ ಇನ್ ಲಕ್ಷ್ಮೀನಾರಾಯಣ ಕಿ ರಾಜಧಾನಿ ಥಿ. ಸತ್ಯುಗದ ಆದಿಯಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜಧಾನಿ ಇತ್ತು. ಉಸ್ಕೋ ಸ್ವರ್ಗ ವೈಕುಂಠ ಕಹಾ ಜಾತಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಅದಕ್ಕೆ ಸ್ವರ್ಗ ಅಥವಾ ವೈಕುಂಠ ಅಂತ ಹೇಳಲಾಗ್ತದೆ. ಅಭಿ ತೋ ಸ್ವರ್ಗ ಹೇ ನಹಿ, ಯಹ ಬಾಪ್ ಸಮಜಾತೆ ಹೇ. ಈಗಂತೂ ಸ್ವರ್ಗ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇವೆಲ್ಲ ಮಾತನ್ನ ಬಾಬಾನೇ ನಮಗೆ ತಿಳಿಸ್ತಾರೆ. ಬಾಬಾ ಭಾರತ್ ಮೇ ಹಿ ಆತೆ ಹೇ. ಏನ ಬಾಬಾ ಭಾರತದಲ್ಲಿನೇ ಬರ್ತಾರೆ. ನಿರಾಕಾರ ಶಿವ್ ಕಿ ಜಯಂತಿ ತೋ ಮನಾತೆ ಹೇ, ಪರಂತು ವಹ ಕ್ಯಾ ಕರ್ತೆ ಹೇ ಯಹ ಕೋಯಿ ನಹಿ ಜಾನ್ತೆ. ಬಾಬಾ ತಿಳಿಸ್ತಾ ಇದ್ದಾರೆ, ನಿರಾಕಾರ ಶಿವನ ಜಯಂತಿಯನ್ನು ಆಚರಿಸ್ತಾರೆ, ಆದರೆ ಅವ್ರು ಏನು ಮಾಡ್ತಾರೆ, ಯಾವಾಗ ಬರ್ತಾರೆ ಅದು ಯಾರಿಗೂ ಗೊತ್ತಿಲ್ಲ. ಹಮ್ ಆತ್ಮಾओं का बाप ಶಿವ ಹೇ, ಉನ್ಕಿ ಹಮ್ ಜಯಂತಿ ಮನಾತೆ ಹೇ. ನಾವೆಲ್ಲ ಆತ್ಮಗಳ ತಂದೆ ಶಿವ ಆಗಿದ್ದಾರೆ, ಅವರ ಜಯಂತಿಯನ್ನು ನಾವು ಆಚರಿಸ್ತೀವಿ. ಬಾಪ್ ಕಿ ಬಯೋಗ್ರಫಿ ಕೋ ಭಿ ನಹಿ ಜಾನ್ತೆ. ಈ ರೀತಿ ತಂದೆ ಒಂದು ಜೀವನ ಚರಿತ್ರೆಯನ್ನು ಸಹ ಯಾರು ಅರಿತುಕೊಂಡಿಲ್ಲ. ಗಾಯ ಭಿ ಜಾತಾ ಹೇ, ದುಃಖ ಮೇ ಸಿಮರನ್ ಸಬ್ ಕರೆ, ಸುಖ ಮೇ ಕರೆನಾ ಕೊಹಿ. ಅದಕ್ಕೋಸ್ಕರ ಗಾಯನ ಮಾಡ್ತಾರೆ, ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಸುಖದಲ್ಲಿ ಯಾರು ಕರೆಯೋದೇ ಇಲ್ಲ. ಪುಕಾರ್ತೆ ಹೇ ಓ ಗಾಡ್ ಫಾದರ್ ರಹಮ್ ಕರೋ. ಎಲ್ಲರೂ ಕರೀತಾರೆ, ಓ ಗಾಡ್ ಫಾದರ್ ದಯೆ ತೋರು ಅಂತ. ಹಮ್ ಬಹುತ್ ದುಃಖಿ ಹೇ ಕ್ಯೋಂಕಿ ಯಹ ರಾವಣ ರಾಜ್ ಹೇ. ಓ ಗಾಡ್ ಫಾದರ್ ದಯೆ ತೋರು, ಯಾಕೆಂದ್ರೆ ನಾವು ಬಹಳಷ್ಟು ದುಃಖಿಗಳಾಗಿದ್ದೀವಿ, ಯಾಕೆಂದ್ರೆ ಇದು ರಾವಣನ ರಾಜ್ಯ ಆಗಿದೆ ಅಂತ ಕರೀತಾರೆ. ವರ್ಷ ರಾವಣ ಕೋ ಜಲಾತೆ ಹೇನಾ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ವರ್ಷನೂ ರಾವಣನನ್ನು ಸುಡ್ತಾರಲ್ವಾ, ಪರಂತು ಯಹ ಕಿಸ್ಕೋ ಪತಾ ನಹಿ ಕಿ 10 ಶೀಶ್ ವಾಲಾ ರಾವಣ ಕ್ಯಾ ಚೀಸ್ ಹೈ. ಆದರೆ ಯಾರಿಗೂ ಗೊತ್ತಿಲ್ಲ ಈ 10 ತಲೆ ಉಳ್ಳಂತಹ ರಾವಣ ಅಂದರೆ ಯಾರು ಅಂತ. ಹಮ್ ಉನ್ಕೋ ಜಲಾತೆ ಕ್ಯೂ ಹೈ, ಯಹ ಕೌನ್ ಸಾ ದುಶ್ಮನ್ ಹೈ ಜೋ ಉನ್ಕಿ ಎಫಿಸಿ ಬನಾಯೆ ಜಲಾತೆ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, 10 ತಲೆ ಉಳ್ಳಂತಹ ಈ ರಾವಣ ಅಂದರೆ ಯಾರಂತ ಗೊತ್ತಿಲ್ಲ, ಅವನು ಯಾಕೆ ಸುಡ್ತೀವಂತ ಗೊತ್ತಿಲ್ಲ, ಅಥವಾ ಯಾವ ಶತ್ರು ಇವೊಂದಿಷ್ಟು ಪ್ರತಿಕೃತಿಯನ್ನು ಮಾಡಿ ನಾವು ಸುಡ್ತೀವಂದ್ಮೇಲೆ ಇವು ಯಾವ ಶತ್ರು ಅಂತಲೂ ಯಾರಿಗೂ ಗೊತ್ತಿಲ್ಲ. ಭಾರತವಾಸಿ ಬಿಲ್ಕುಲ್ ನಹಿ ಜಾನ್ತೆ ಕ್ಯೋಂಕಿ ಜ್ಞಾನ ಕಾ ತೀಸರಾ ನೇತ್ರ ನಹಿ ಹೈ, ತಬ್ ತೋ ಭಾರತವಾಸಿ ಮಾಂಗ್ತೆ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭಾರತವಾಸಿಗಳು ಸಂಪೂರ್ಣ ಅರಿತುಕೊಂಡಿಲ್ಲ, ಯಾಕೆಂದರೆ ಜ್ಞಾನದ 3ನೇ ನೇತ್ರ ಇಲ್ಲ. ಅದಕ್ಕೋಸ್ಕರ ರಾಮರಾಜ್ಯ ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ, ಬೇಡ್ತಾರೆ. 5 ವಿಕಾರ ಸ್ತ್ರೀ ಮೇ 5 ವಿಕಾರ ಪುರುಷ ಮೇ ಹೈ, ಇಸ್ಲಿಯೇ ಇನ್ಕೋ ರಾವಣ ಸಂಪ್ರದಾಯ ಕಹಾ ಜಾತಾ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ, ಇವತ್ತು ಪಂಚವಿಕಾರಗಳು ಸ್ತ್ರೀಯರಲ್ಲೂ ಇದ್ದಾವೆ, ಪಂಚವಿಕಾರಗಳು ಪುರುಷರಲ್ಲೂ ಇದ್ದಾವೆ. ಅದಕ್ಕೋಸ್ಕರ ಇದಕ್ಕೆ ರಾವಣನ ಸಂಪ್ರದಾಯ ಅಂತ ಹೇಳಲಾಗ್ತದೆ. ಯಹ ರಾವಣ 5 ವಿಕಾರ ಹಿ ಬಡೆ ಸೆ ಬಡಾ ದುಶ್ಮನ್ ಹೈ, ಜಿಸ್ಕಾ ಎಫಿಜಿ ಬನಾಯೆ ಜಲಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈ ರಾವಣ ಪಂಚವಿಕಾರ ಏನಿದಾವಲ್ಲ ಇದೇ ದೊಡ್ಡದಾದಂತಹ ಶತ್ರು ಆಗಿದ್ದಾವೆ. ಇವುಗಳ ಒಂದು ಪ್ರತಿಕೃತಿಯನ್ನು ಮಾಡಿ ಸುಡ್ಲಾಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಭಾರತವಾಸಿಯೋं को यह पता नहीं पड़ता कि रावण है कौन जिसको जलाते हैं. ಆದರೆ ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ, ಯಾವ ರಾವಣನನ್ನು ಸುಡ್ತೀವೋ ಈ ರಾವಣ ಯಾರಂತಾನೆ ಗೊತ್ತಿಲ್ಲ. ಯಹ ರಾವಣ ರಾಜ್ ಕಬ್ ಸೆ ಶುರು ಹುವಾ ಯಹ ಭಿ ಕಿಸ್ಕೋ ಪತಾ ನಹಿ ಹೈ. ಈ ರಾವಣ ಅಂದರೆ ಯಾರು ಗೊತ್ತಿಲ್ಲ, ರಾವಣನನ್ನು ಯಾವಾಗ ಸುಡ್ತಾ ಬಂದಿದ್ವಿ, ರಾವಣನ ರಾಜ್ಯ ಯಾವಾಗಿಂದ ಆರಂಭ ಆಯಿತು ಅದು ಸಹ ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಬಾಬಾ. ಬಾಪ್ ಸಮಜಾತೆ ಹೇ ರಾಮ್ ರಾಜ್ ಸತ್ಯುಗ್ ತ್ರೇತ, ರಾವಣ ರಾಜ್ ದ್ವಾಪರ್ ಕಲಿಯುಗ್. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ರಾಮರಾಜ್ಯ ಅಂದರೆ ಸತ್ಯುಗ ತ್ರೇತಾಯುಗ, ರಾವಣನ ರಾಜ್ಯ ಅಂದರೆ द्वापर कलयुग. सतयुग में इन लक्ष्मी नारायण का राज था, उन्हों को राज्य यह राज्य कहाँ से कैसे मिला यह कोई नहीं जानते.
ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸತ್ಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಅವ್ರಿಗೆ ಈ ರಾಜ್ಯ ಎಲ್ಲಿಂದ ಸಿಕ್ತು ಅಥವಾ ಹೇಗೆ ಸಿಕ್ತು ಅದು ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಬಾಬಾ. ಯಹ ಸಮಜ್ನೆ ಕಿ ಬಾತೆ ಹೇ, ಆದರೆ ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳು ಅಂತಾರೆ ಬಾಬಾ. ಇಸ್ಮೆ ಅಟೆನ್ಷನ್ ದೇನಾ ಪಡ್ತಾ ಹೇ, ಇವೆಲ್ಲ ತಿಳ್ಕೊಳ್ಳುವಂತಹ ಮಾತು, ಇವುಗಳ ಬಗ್ಗೆ ನೀವು ಗಮನ ಕೊಡಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಮೋಸ್ಟ್ ಬಿಲ್ವೆಡ್ ಬಾಪ್ ಹೇ ತಪ್ ತೋ ಉನ್ಕೋ ಭಕ್ತಿ ಮಾರ್ಗ ಮೇ ಬಿ ಪುಕಾರ್ತೆ ಹೇ, ಅತಿ ಪ್ರಿಯ ತಂದೆ ಆಗಿದ್ದಾರೆ, ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಸಹ ಆ ತಂದೆಯನ್ನ ಕರೀತಾರೆ. ಭಾರತ್ ಮೇ ಜಬ್ ಇನ್ಹೋಂಕಾ ರಾಜ್ಯತಾ ತೋ ದುಃಖ ಕಾ ನಾಮ್ ನಹಿತಾ, ಭಾರತದಲ್ಲಿ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆವಾಗ ದುಃಖದ ಹೆಸರು ಸಹ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ ದುಃಖಧಾಮ್ ಹೇ ಕಿತ್ನೆ ಅನೇಕ ಧರ್ಮ ಹೇ, ಆದರೆ ಈಗ ದುಃಖಧಾಮ ಇದೆ, ಎಷ್ಟೆಲ್ಲ ಅನೇಕ ಧರ್ಮಗಳಿದಾವೆ. ಸತ್ಯುಗ್ ಮೇ ಏಕ್ ಧರ್ಮತ ಇತ್ನೆ ಸಬ್ ಆತ್ಮಾಯೇ ಕಹಾ ಚಲಿ ಜಾಯೇಗಿ ಕಿಸ್ಕೋ ಪತಾ ನಹಿ ಹೇ ಕ್ಯೋಂಕಿ ನಯನ್ ಹೀನ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು, ಇಷ್ಟೆಲ್ಲ ಆತ್ಮಗಳು ಎಲ್ಲಿ ಹೋದ್ರು ಅದು ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರೂ ಈ ಜ್ಞಾನದ ಮೂರನೇ ನೇತ್ರ ಯಾರಿಗೂ ಇಲ್ಲ, ನಯನಹೀನರಾಗಿದ್ದಾರೆ. ಶಾಸ್ತ್ರೋं से ಧ್ಯಾನ का तीसरा नेत्र किसको नहीं मिलता है. ಬಾಬಾ ತಿಳಿಸ್ತಾ ಇದ್ರೆ, ಶಾಸ್ತ್ರಗಳಿಂದ ಯಾರಿಗೂ ಜ್ಞಾನದ ಮೂರನೇ ನೇತ್ರ ಇದು ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಜ್ಞಾನ ನೇತ್ರ ಜ್ಞಾನ ಸಾಗರ್ ಪರಂಪಿತ ಪರಮಾತ್ಮ ಹಿ ದೇತೆ ಹೇ. ಜ್ಞಾನ ನೇತ್ರವನ್ನ ಜ್ಞಾನ ಸಾಗರ ಪರಂಪಿತ ಪರಮಾತ್ಮನೇ ಕೊಡ್ತಾರೆ. ಶಾಸ್ತ್ರೋं से ಜ್ಞಾನ का तीसरा नेत्र किसको नहीं मिलता है. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಶಾಸ್ತ್ರಗಳಿಂದ ಜ್ಞಾನದ ಮೂರನೇ ನೇತ್ರ ಯಾರಿಗೂ ಸಿಗೋದಿಲ್ಲ. ಜ್ಞಾನ ನೇತ್ರ ಜ್ಞಾನ ಸಾಗರ್ ಪರಂಪಿತ ಪರಮಾತ್ಮ ಹಿ ದೇತೆ ಹೇ. ಜ್ಞಾನ ನೇತ್ರವನ್ನ ಜ್ಞಾನ ಸಾಗರ ಪರಂಪಿತ ಪರಮಾತ್ಮನೇ ಕೊಡ್ತಾರೆ. ಆತ್ಮಕೋ ತೀಸರಾ ನೇತ್ರ ಮಿಲ್ತಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಿಮಗೆ ಆತ್ಮಗಳಿಗೆ ಜ್ಞಾನದ ಮೂರನೇ ನೇತ್ರ ಸಿಗ್ತದೆ. ಆತ್ಮ ಭೂಲ್ ಗೈ ಕಿ ಹಮ್ನೆ ಕಿತ್ನೆ ಜನ್ಮ ಲೇ ಹೇ. ಯಾಕೆಂದ್ರೆ ಆತ್ಮಗಳು ಮರ್ತು ಬಿಟ್ಟಿದ್ರಿ ನಾವೆಷ್ಟು ಜನ್ಮ ಪಡ್ಕೊಂಡಿದ್ದೀವಿ ಅಂತ. ಸತ್ಯುಗ್ ಮೇ ಜೋ ದೇವಿ ದೇವತಾओं का राज था वह कहाँ गया. ನಾವು ಆತ್ಮಗಳು ಎಷ್ಟು ಜನ್ಮ ಪಡ್ಕೊಂಡಿದ್ದೀವಿ ಅಂತ ಮರ್ತು ಬಿಟ್ಟಿದ್ವಿ. ಜೊತೆಗೆ ಸತ್ಯುಗದಲ್ಲಿ ನಾವು ದೇವಿ ದೇವತೆಗಳ ರಾಜ್ಯ ಇತ್ತು, ಅದು ಎಲ್ಲಿ ಹೋಯ್ತು ಅದು ಗೊತ್ತಿಲ್ಲ. ಗಾತೆ ಬಿ ಹೇ ಮನುಷ್ಯ 84 ಜನ್ಮ ಲೇತೆ ಹೇ, 84 का ಚಕ್ರ ಖಾತೆ ಹೇ. ಗಾಯನ ಮಾಡ್ತಾರೆ, ಮನುಷ್ಯರು 84 ಜನ್ಮವನ್ನ ಪಡ್ಕೊಳ್ತಾರೆ ಅಂತ. 84ರ ಜನ್ಮದ ಒಂದು ಚಕ್ರ ಅಂತ ಹೇಳಲಾಗ್ತದೆ. ಪರಂತು ಕೌನ್ಸಿ ಆತ್ಮ 84 ಜನ್ಮ ಲೇತೆ ಹೇ. ಆದರೆ ಬಾಬಾ ಕೇಳ್ತಾ ಇದ್ದಾರೆ, ಯಾವ ಆತ್ಮಗಳು 84 ಜನ್ಮ ಪಡ್ಕೊಳ್ತಾರೆ. ಜೋ ಪಹಲೆ ಭಾರತ್ ಮೇ ಆತೆ ಹೇ ವಹ ತೇ ದೇವಿ ದೇವತಾ. ಯಾರು ಮೊದಲಿಗೆ ಭಾರತದಲ್ಲಿ ಬರ್ತಾರೋ ಅವರು ದೇವಿ ದೇವತೆಗಳಾಗಿದ್ರು. ಫಿರ್ 84 ಜನ್ಮೋಗ್ ಅಂತ್ ಮೇ ಪತಿತ್ ಬನ್ ಜಾತೆ ಹೇ. ಅದೇ ಭಾರತವಾಸಿಗಳು ಏನು ದೇವಿ ದೇವತೆಗಳಾಗಿದ್ರು ಅವರು 84 ಜನ್ಮವನ್ನ ಪಡ್ಕೊಂಡು ಅಂತಿಮದಲ್ಲಿ ಪತಿತರಾಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಗಾತೆ ಬಿ ಹೇ ಪತಿತ್ ಪಾವನ್ तो सिद्ध करते हैं हम पतित है इसलिए पुकारते हैं हे पतित पावन हमें पावन बनाने आओ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಗಾಯನ ಮಾಡ್ತಾರೆ ಹೇ ಪತಿತ ಪಾವನ ಅಂತ ಅಂದಮೇಲೆ ಇದರಿಂದ ಸಿದ್ಧ ಮಾಡ್ತಾರೆ ನಾವು ಪತಿತರಾಗಿದ್ದೀವಿ, ಅದಕ್ಕೋಸ್ಕರ ಕರಿತಾ ಇದ್ದೀವಿ ಹೇ ಪತಿತ ಪಾವನ, ನೀನು ಬಂದು ನಮ್ಮನ್ನ ಪಾವನ ಮಾಡು ಅಂತ. ಪಾವನ ಮಾಡೋದಕ್ಕೋಸ್ಕರ ನೀನು ಬಾ ಅಂತ ಕರೀತಾರೆ. ಜೋ ಖುದ್ ಹಿ ಪತಿತ್ ಹೇ ವಹ ಫಿರ್ ಔರೋಂ ಕೋ ಪಾವನ್ ಕೇಸೆ ಬನಾಯೆಂಗೆ. ಬಾಬಾ ಕೇಳ್ತಾ ಇದ್ದಾರೆ, ಯಾರು ಸ್ವಯಂ ಪತಿತರಿದ್ದಾರೋ ಅವರು ಅನ್ಯರನ್ನ ಪಾವನ ಮಾಡೋದಕ್ಕೆ ಹೇಗೆ ಸಾಧ್ಯ. बाप समझाते हैं आधा कल भक्ति मार्ग में रावण राज 5 विकार होने कारण भारत ने इतना दुख को पाया है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅರ್ಧ ಕಲ್ಪ ಭಕ್ತಿ ಮಾರ್ಗದಲ್ಲಿ ರಾವಣನ ರಾಜ್ಯ ಪಂಚವಿಕಾರಗಳಿರುವ ಕಾರಣ ಭಾರತ ಇಷ್ಟೆಲ್ಲ ದುಃಖವನ್ನ ಪಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಬಾಬಾ. 84 ಜನ್ತೋ ಲೇತೆ ಹಿ ಹೇ. ಬಾಬಾ ಹೇಳ್ತಾ ಇದ್ರೆ 84 ಜನ್ಮವನ್ನಂತೂ ಆರಂಭದಿಂದ ಬಂದಂಥವ್ರು ಪಡ್ಕೊಳ್ತಾರೆ. ಉನ್ ಕಾ ಭಿ ಹಿಸಾಬ್ ಸಮಜಾನಾ ಚಾಹೆ. ಅದರ ಲೆಕ್ಕವನ್ನು ಸಹ ನೀವು ಎಲ್ಲರಿಗೂ ತಿಳಿಸ್ಬೇಕಾಗಿದೆ. ಪಹಲೆ ಪಹಲೆ ಸತ್ಯುಗ್ ಮೇ ಹೇ ಸತೋ ಪ್ರಧಾನ್, ಫಿರ್ ತ್ರೇತಾ ಮೇ ಹೇ ಸತೋ ರಜೋ ತಮೋ ತಮೋ ಪ್ರಧಾನ್. ಆತ್ಮ ಮೇ ಖಾದ್ ಪಡ್ತಿ ಹೇ.
ಬಾಬಾ ಹೇಳ್ತಿದ್ರೆ ಮೊದಲು ಸತ್ಯುಗದಲ್ಲಿ ಸತೋ ಪ್ರಧಾನ ಆಗಿದ್ವಿ, ಆಮೇಲೆ ತ್ರೇತಾಯುಗದಲ್ಲಿ ಸತೋ, ನಂತರ ರಜೋ, ಆಮೇಲೆ ತಮೋ. ಕಲಿಯುಗದ ಅಂತಿಮದಲ್ಲಿ ಎಲ್ಲ ಆತ್ಮಗಳು ಸಂಪೂರ್ಣ ತಮೋ ಪ್ರಧಾನರಾಗ್ಬಿಡ್ತಾರೆ. ಯಾಕೆಂದ್ರೆ ಆತ್ಮದಲ್ಲಿ ಕಲ್ಮಶ ತುಂಬ್ಕೊಂಡ್ಬಿಡ್ತದೆ. ಬಾಪ್ ಆತೆ ಹಿ ಭಾರತ್ ಮೇ ಹೇ. ಈಗ ಬಾಪ ಬರುವುದೇ ಭಾರತದಲ್ಲಿ. ಶಿವ ಜಯಂತಿ ಹೇನಾ, ಅದಕ್ಕೋಸ್ಕರ ಶಿವ ಜಯಂತಿಯನ್ನು ಆಚರಿಸಲಾಗ್ತದಲ್ವಾ. और सभी आत्माएं तो गर्भ में जन्म लेती है. बाप कहते हैं मैं साधारण बूढ़े तन में प्रवेश करता हूँ जिनका यह बहुत जन्मों के अंत का जन्म है. ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲ ಆತ್ಮಗಳು ಗರ್ಭದಿಂದ ಜನ್ಮ ಪಡ್ಕೊಳ್ತಾರೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡ್ತೀನಿ, ಇದು ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮ ಇದಾಗಿದೆ. ಯಹ ಸಂಜಾನಿ ಕೊಯ್ ಏಕಕ್ಕೂ ನಹಿ ದಿ ಜಾತಿ. ಇದೆಲ್ಲ ತಿಳುವಳಿಕೆಯನ್ನ ಒಬ್ಬರಿಗೆ ಮಾತ್ರ ಕೊಡ್ಲಾಗೋದಿಲ್ಲ, ಅನೇಕರಿಗೆ, ಎಲ್ಲ ಮಕ್ಕಳಿಗೆ ಬಾಬಾ ತಿಳಿಸ್ತಾರೆ. ಯಹ ಗೀತಾ ಪಾಠಶಾಲಾ ಹೇ, ಯಾಕೆಂದ್ರೆ ಇದು ಗೀತಾ ಪಾಠಶಾಲೆಯಾಗಿದೆ. ಮನುಷ್ಯ ಕೋ ದೇವತಾ ಬನಾನೆ ಕೆ ಲಿಯೇ ಯಹ ರಾಜಯೋಗ್ ಸಿಖಾಯಾ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದು ಗೀತಾ ಪಾಠಶಾಲೆಯಾಗಿದೆ. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವುದಕ್ಕೋಸ್ಕರ ಇಲ್ಲಿ ರಾಜಯೋಗವನ್ನ ಕಲಿಸಲಾಗ್ತದೆ. तुम यह आए हो स्वर्ग की बादशाही प्राप्त करने जो बाप ही दे सकते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವಿಲ್ಲಿ ಬಂದಿರುವುದೇ ಸ್ವರ್ಗದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ. ಅದನ್ನು ಶಿವಬಾಬನೇ ನಮಗೆ ಕೊಡೋದಕ್ಕೆ ಸಾಧ್ಯ. ಗೀತಾ ಪढ़ने से कोई राजा बनते नहीं है और ही रंक बनते जाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಗೀತೆಯನ್ನು ಓದ್ತಾರೆ, ಆ ಗೀತೆಯನ್ನು ಓದಿದ ತಕ್ಷಣ ಯಾರು ರಾಜರಾಗೋದಿಲ್ಲ ಅಂತಿದ್ದಾರೆ ಬಾಬಾ, ಇನ್ನೂ ಬಡವರಾಗ್ತಾನೆ ಬರ್ತಾರೆ. ಬಾಪ್ ಗೀತಾ ಕಾ ಜ್ಞಾನ್ ಸುನಾಯೇ ರಾಜಾ ಬನಾತೆ ಹೇ. ಅವರೋ ದ್ವಾರ ಗೀತಾ ಸುನ್ನೆ ಸೆ ರಂಗ್ ಬನ್ ಗಯೇ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ ನಾನು ನಿಮಗೆ ಜ್ಞಾನವನ್ನು, ಗೀತಾ ಜ್ಞಾನವನ್ನು ತಿಳಿಸ್ತೀನಿ. ಆ ಗೀತಾ ಜ್ಞಾನದಿಂದ ನೀವು ರಾಜರಾಗ್ತೀರಿ, ನಾನು ನಿಮ್ಮನ್ನು ರಾಜರನ್ನಾಗಿ ಮಾಡ್ತೀನಿ. ಆದರೆ ದ್ವಾಪರಯುಗದಿಂದ ಏನು ನೀವು ಗೀತೆಯನ್ನು ಓದ್ತಾ ಬಂದಿದ್ರು, ಕೇಳ್ತಾ ಬಂದಿದ್ರು, ಅದರಿಂದ ಇನ್ನೂ ನೀವು ಬಡವರೇ ಆಗಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಭಾರತ್ ಮೇ ಜಬ್ ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ ತಾ ತೋ ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ಥಿ, ಪವಿತ್ರ ಗೃಹಸ್ಥ ಆಶ್ರಮ ತಾ. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಾರತದಲ್ಲಿ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆವಾಗ ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇತ್ತು. ಪವಿತ್ರ ಗೃಹಸ್ಥ ಆಶ್ರಮದಿಂದಾಗಿತ್ತು. ವಹ ಹಿಂಸಾ ಕಾ ನಾಮ್ ನಹಿ ತಾ, ಫಿರ್ ದ್ವಾಪರ್ ಸೆ ಲೇಕರ್ ಹಿಂಸಾ ಶುರು ಹುಯಿ ಹೈ. ಬಾಬಾ ತಿಳಿಸ್ತಾ ಇದ್ರೆ, ಅಲ್ಲಿ ಹಿಂಸೆ ಹೆಸರು ಇರಲಿಲ್ಲ, ಹೆಸರು ಚಿಹ್ನೆನೂ ಇರಲಿಲ್ಲ. ಆಮೇಲೆ ದ್ವಾಪರಯುಗದ ನಂತರ ಎಲ್ಲ ಹಿಂಸೆ ಆರಂಭ ಆಯಿತು ಅಂತ ಹೇಳ್ತಿದ್ದಾರೆ ಬಾಬಾ. ಕಾಮ್ ಕಟಾರಿ ಚಲಾತೆ ಚಲಾತೆ ತುಮಾರಿ ಯಹ ಹಾಲತ್ ಆಕರ್ ಹುಯಿ ಹೇ. ಬಾಬಾ ತಿಳಿಸ್ತಾ ಇದ್ರೆ, ಕಾಮ ವಿಕಾರಕ್ಕೆ ವಶ ಆಗ್ತಾ ಆಗ್ತಾ ನಿಮ್ಮ ಸ್ಥಿತಿ ಇಲ್ಲಿಗೆ ಬಂದ್ಬಿಟ್ಟಿದೆ ಅಂತಾರೆ ಬಾಬಾ. ಸತ್ಯುಗ್ ಮೇ 100% ಸಾಲ್ವೆಂಟ್ ತೆ ಸತೋ ಪ್ರಧಾನ್ತೆ. ನೀವು ಯಾವಾಗ ಸತ್ಯುಗದಲ್ಲಿದ್ರೋ ಪ್ರತಿಶತ 100ರಷ್ಟು ನೀವು ಸಂಪತ್ ಭರಿತರಾಗಿದ್ರಿ, ಸತೋ ಪ್ರಧಾನರಾಗಿದ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಹ ರಾಸ್ ಕೋಯಿ ಬಿ ಮನುಷ್ಯ ಅಥವಾ ಸಾಧು ಸಂತ್ ಆದಿ ನಹಿ ಜಾನ್ತೆ. ಬಾಬಾ ತಿಳಿಸ್ತಾ ಇದ್ದಾರೆ, ಇದೆಲ್ಲ ರಹಸ್ಯವನ್ನ ಯಾವ ಮನುಷ್ಯರು ಅಥವಾ ಸಾಧು ಸಂತರು ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಬಾಪ್ ಜೋ ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಹೇ ವಹಿ ಆಕರ್ ಸತೋ ಪ್ರಧಾನ್ ಬನ್ನೆ ಕಿ ಯುಕ್ತಿ ಬತಾತೆ ಹೇ. ಆದರೆ ಯಾವ ತಂದೆ ಜ್ಞಾನ ಸಾಗರ ಪತಿತ ಪಾವನಾಗಿದ್ದಾರೋ ಅವರೇ ಬಂದು ಸತೋ ಪ್ರಧಾನರಾಗುವಂತಹ ಯುಕ್ತಿಯನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. रावण की मत पर मनुष्यों का देखो क्या हाल हो गया है. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ರಾವಣನ ಮತದನುಸಾರ ನಡೆದು ಮನುಷ್ಯರ ಸ್ಥಿತಿ ನೋಡಿ ಏನಾಗ್ಬಿಟ್ಟಿದೆ. राजे लोग भी वह जो पवित्र राजाए होकर गए हैं उन्हों के चरणों में जाकर पढ़ते हैं और महिमा गाते हैं, आप सर्वगुण संपन्न हम नीच पापी है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈ ಕಲಿಯುಗದ ಅಂತಿಮದಲ್ಲಿರುವಂತಹ ರಾಜರು ಸಹ ಯಾರು ಪವಿತ್ರ ರಾಜರು ಅಂದ್ರೆ ಯಾರು ದೇವಿ ದೇವತೆಗಳು ಇದ್ದು ಹೋದ್ರೋ ಅವರ ಮೂರ್ತಿಯ ಮುಂದೆ ಅವರ ಪಾದಗಳಿಗೆ ಹೋಗಿ ನಮಸ್ಕರಿಸ್ತಾರೆ, ಮಹಿಮೆಯನ್ನ ಗಾಯನ ಮಾಡ್ತಾರೆ. ನೀವು ಸರ್ವಗುಣ ಸಂಪನ್ನರಾಗಿದ್ರಿ, 16 ಕಲಾ ಸಂಪನ್ನರಾಗಿದ್ರಿ, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರಿ, ಮರ್ಯಾದಾ ಪುರುಷೋತ್ತಮರಾಗಿದ್ರಿ, ಆದ್ರೆ ನಾವು ನೀಚರಾಗಿದ್ದೀವಿ, ಪಾಪಿಗಳಾಗಿದ್ದೀವಿ ಅಂತ ಹೇಳ್ತಾರೆ. ಹಮಾರೆ ಮೇ ಕೋಯಿ ಗುಣ ನಹಿ ಹೇ ಫಿರ್ ಕಾತೆ ಹೇ ಆಪಿ ತರಸ್ಪರೋ ಹೇ. ನಮ್ಮಲ್ಲಿ ಯಾವ ಗುಣಗಳಿಲ್ಲ, ನೀವೀಗ ನಮ್ಮ ಮೇಲೆ ಏನು ಮಾಡಿ, ನಮ್ಮ ಮೇಲೆ ದಯೆ ತೋರಿ ಅಂತ ದೇವತೆಗಳ ಮುಂದೆ ಕಲಿಯುಗದ ರಾಜರು ಸಹ ಬೇಡ್ತಾರೆ. ಹಮ್ಕೋ ಅಕ್ಕರ್ ಮಂದಿರ್ ಲಾಯಕ್ ಬನಾವ್.
ಮತ್ತೆ ಪರಮಾತ್ಮನಿಗೆ ಹೇಳ್ತಾರೆ, ನೀವು ಬಂದು ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡಿ. ಕಿಸ್ಕಿ ಬಿ ಸಮಜ್ ಮೇ ನಹಿ ಆತಾ ಕಿ ಬಾಪ್ कैसे आकर फिर से देवी देवता धर्म की स्थापना कराते हैं. ಆದರೆ ಯಾರ ಬುದ್ಧಿಯಲ್ಲೂ ಇದು ಬರೋದೇ ಇಲ್ಲ, ಬಾಬಾ ಹೇಗೆ ಪುನಃ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡಿಸ್ತಾರೆ ಅಂತ. ಅಬ್ ತುಮ್ ಸಮಜ್ತೆ ಹೋ ಹಮ್ ಸೋ ದೇವಿ ದೇವತಾ ಧರ್ಮ ಕೆತೆ. ಆದರೆ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ಈಗ ನಿಮ್ಗೆ ಗೊತ್ತಾಗಿದೆ, ನಾವೇ ದೇವಿ ದೇವತಾ ಧರ್ಮದವರಾಗಿದ್ವಿ. ಹಮ್ಸೋ ಕ್ಷತ್ರಿಯ ವೈಶ್ಯ ಶೂದ್ರ ಬನೆ ಇತ್ನೆ ಜನ್ಮಲಿಯೇ ಅಬ್ 84 ಜನ್ ಪೂರೇ ಹುಯೇ ಹೇ. ನಾವೇ ದೇವಿ ದೇವತಾ ಧರ್ಮದವರಾಗಿದ್ವಿ, ಮತ್ತೆ ನಾವೇ ಕ್ಷತ್ರಿಯ ವೈಶ್ಯ ಶೂದ್ರರಾದ್ವಿ. ಇಷ್ಟು ಜನ್ಮ ಪಡ್ಕೊಳ್ತಾ ಈಗ ಸಂಪೂರ್ಣ 84 ಜನ್ಮ पूर्ण आಗಿದೆ. फिर दुनिया का चक्र फिरना चाहिए, इसलिए फिर तुमको पावन यह बनना है. ಮತ್ತೆ ಈ ಸೃಷ್ಟಿಯ ಚಕ್ರ ಪುನಃ ಪುನರಾವರ್ತನೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ನೀವು ಪುನಃ ಇಲ್ಲಿ ಪಾವನರಾಗಬೇಕಾಗಿದೆ. ಪತಿತ್ತೋ ಸುಖಧಾಮ್ ಶಾಂತಿಧಾಮ್ ಮೇ ನಹಿ ಜಾ ಸಕ್ತೆ. ಪತಿತರಂತೂ ಸುಖಧಾಮಕ್ಕೆ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ. ಬಾಪ್ ಸಮझाते हैं तुम जो सतो प्रधान थे वह तमो प्रधान बने हो. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವೇ ಏನು ಸತೋ ಪ್ರಧಾನರಿದ್ರೋ ಈಗ ನೀವು ತಮೋ ಪ್ರಧಾನರಾಗಿದ್ರಿ. ಗೋಲ್ಡನ್ ಏಜ್ से फिर आयरन एज में आए हो, फिर गोल्डन एज बनना है, तब मुक्तिधाम सुखधाम में जा सकेंगे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ಗೋಲ್ಡನ್ ಏಜ್ನಲ್ಲಿ ಇದ್ದವರು ಮತ್ತೀಗ ಐರನ್ ಏಜ್ನಲ್ಲಿ ಬಂದಿದ್ರಿ, ಮತ್ತೆ ಗೋಲ್ಡನ್ ಏಜ್ಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಗೋಲ್ಡನ್ ಏಜ್ ನಿರ್ಮಾಣ ಆಗಬೇಕಾಗಿದೆ. ಆಗ ನೀವು ಮುಕ್ತಿಧಾಮ ಮತ್ತು ಸುಖಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಭಾರತ ಸುಖಧಾಮ ಆದರೆ ಒಂದು ಸಮಯದಲ್ಲಿ ಭಾರತ ಸುಖಧಾಮ ಆಗಿತ್ತು, ಅಬ್ ದುಃಖಧಾಮ್ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ದುಃಖಧಾಮವಾಗಿದೆ. ಗೀತ್ ಮೇ ಬಿ ಸುನಾ, हम नयनहीन को राह बताओ प्रभु, हम अपने ಶಾಂತಿಧಾಮ್ कैसे जाए. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ಗೀತೆಯಲ್ಲೂ ಕೇಳಿದ್ರಲ್ವಾ, ನಾವು ನಯನಹೀನರಾಗಿದ್ದೀವಿ, ಮಾರ್ಗ ತೋರಿಸು ಪ್ರಭು, ನಾವು ಶಾಂತಿಧಾಮಕ್ಕೆ ಹೋಗಬೇಕು, ಆ ಮಾರ್ಗವನ್ನು ತೋರಿಸು. ಓ ಲೋಗ್ ತೋ ಕಹ ದೇತೆ ಹೈ ಪರಮಾತ್ಮ ಸರ್ವವ್ಯಾಪಿ ಹೈ, ಫಲಾನಾ ಅವತಾರ್ ಹೈ, परशुराम अवतार है. अब बाप परशुराम बन किसको मारते होंगे क्या. ಬಾಬಾ ತಿಳಿಸ್ಕೊಡ್ತಿದ್ರೆ, ಜನರಿಗೆ ಗೊತ್ತಿಲ್ಲದೆ ಇವತ್ತು ಮನುಷ್ಯರು ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ, ಅಂತಹ ಅವತಾರ ಇಂತಹ ಅವತಾರ ಅಂತ ಹೇಳ್ತಾರೆ, ಪರಶುರಾಮ ಅವತಾರ ಅಂತ ಹೇಳ್ತಾರೆ. ಆದರೆ ಈಗ ಬಾಬಾ ಪರಶುರಾಮ ಆಗಿ ಯಾರಿಗಾದ್ರೂ ಸಾಯಿಸೋದಕ್ಕೆ ಸಾಧ್ಯನಾ? ಹೋನ ಹಿಸ್ಸಕ್ತಾ, ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಬಾಪ್ ಸಮझाते हैं तुमने इस चक्र में कैसे 84 जन्म लिए हैं. ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈ ಚಕ್ರದಲ್ಲಿ ನೀವು ಹೇಗೆ 84 ಜನ್ಮವನ್ನು ಪಡ್ಕೊಂಡಿದ್ದೀರಿ. ಅಬ್ ಮುಜ್ ಅಲಫ್ಕೋ ಯಾದ್ ಕರೋ. ಮಕ್ಕಳೇ ಈಗ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಹೇ ಆತ್ಮಾಯೇ ದೇಹಿ ಅಭಿಮಾನಿ ಬನೋ. ಬಾಬಾ ತಿಳಿಸ್ತಾ ಇದ್ದಾರೆ, ಹೇ ಆತ್ಮಗಳೇ ಆತ್ಮಾಭಿಮಾನಿಗಳಾಗಿ. ದೇಹ ಅಭಿಮಾನಿ ಬನ್ ತುಮ್ ಬಿಲ್ಕುಲ್ ಹಿ ದುಃಖಿ ಕಂಗಾಲ್ ನರ್ಕವಾಸಿ ಬನ್ ಪಡೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನೀವು ದೇಹಾಭಿಮಾನಿಗಳಾಗಿ ಸಂಪೂರ್ಣ ದುಃಖಿಗಳು, ಕಂಗಾಲಾಗಿದ್ದೀರಿ, ನರಕವಾಸಿಗಳಾಗ್ಬಿಟ್ಟಿದ್ದೀರಿ. ಅಗರ್ ಸ್ವರ್ಗವಾಸಿ ಬನ್ನ ಹೇ ತೋ ಆತ್ಮಾಭಿಮಾನಿ ಜರೂರ್ ಬನ್ನ ಹೇ. ಈಗ ಮತ್ತೆ ನೀವು ಸ್ವರ್ಗವಾಸಿಗಳಾಗಬೇಕಂದ್ರೆ ಆತ್ಮಾಭಿಮಾನಿಗಳ ಅವಶ್ಯವಾಗಿ ಆಗಬೇಕು ಅಂತಿದ್ದಾರೆ ಬಾಬಾ. ಆತ್ಮ ಹಿ ಏಕ್ ಶರೀರ್ ಚೋಟ್ ದೂಸರಾ ಲೇತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಆತ್ಮನೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡ್ಕೊಳ್ತದೆ. ಅಬ್ 84 ಜನ್ ಪೂರೇ ಹುಯೇ ಹೇ, ಫಿರ್ ಸತ್ಯುಗ್ ಆದಿ ಮೇ ಜಾನಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ 84 ಜನ್ಮ ಪೂರ್ಣ ಆಯಿತು, ಮತ್ತೆ ಸತ್ಯುಗದ ಆದಿಯಲ್ಲಿ ನೀವು ಹೋಗಬೇಕಾಗಿದೆ. ಅಬ್ ಮುಜೆ ಯಾದ್ ಕರೋ ಅವ್ರ ಸಂಗ್ ಬುದ್ಧಿಯೋಗ್ ತೋಡೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ ನನ್ನ ಒಬ್ಬನನ್ನು ನೆನಪು ಮಾಡಿ ಎಲ್ಲರೊಂದಿಗಿರುವ ಬುದ್ಧಿಯೋಗವನ್ನು ತೆಗೆದುಬಿಡಿ. ರಹೋ ಬಲ್ ಗೃಹಸ್ಥ ವ್ಯವಹಾರ ಮೇ ಅಪ್ನೆ ಕೋ ಆತ್ಮ ನಿಶ್ಚಯ ಕರೋ. ಬಾಬಾ ಹೇಳ್ತಿದ್ರೆ, ಭಲೆ ನೀವು ನಿಮ್ಮ ಗೃಹಸ್ಥ ವ್ಯವಹಾರದಲ್ಲೇ ಇರಿ, ಆದರೆ ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ. ಆತ್ಮ ಏಕ್ ಶರೀರ್ ಚೋಟ್ ದೂಸರಾ ಲೇತಿ ಹೇ. ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಪಡ್ಕೊಳ್ತದೆ. ಅಬ್ ದೇಹಿ ಅಭಿಮಾನಿ ಬನ್ನ ಹೇ, ಮುಜೆ ಯಾದ್ ಕರೋ ತೋ ಖಾದ್ ಸಬ್ ಜಲ್ ಜಾಯೇಗಿ. ಬಾಬಾ ತಿಳಿಸ್ತಾ ಇದ್ರೆ, ಮಕ್ಕಳು ಈಗ ಆತ್ಮಾಭಿಮಾನಿಗಳಾಗ್ರಿ, ಮತ್ತೆ ನನ್ನನ್ನು ನೆನಪು ಮಾಡಿದ್ರೆ ಆತ್ಮದಲ್ಲಿರುವಂಥ ಕಲ್ಮಶ ಎಲ್ಲ ಸುಟ್ಟು ಭಸ್ಮ ಆಗ್ಬಿಡ್ತದೆ. ತುಮ್ ಪವಿತ್ರ ಬನ್ ಜಾಯೆಂಗೆ, ಫಿರ್ ಮೇ ಸಬ್ ಬಚ್ಚೋಂ ಕೋ ಲೇ ಜಾऊंगा. ಆಗ ನೀವು ಪವಿತ್ರರಾಗ್ತೀರಿ, ಆಮೇಲೆ ನಾನು ನಿಮ್ಮೆಲ್ಲ ಮಕ್ಕಳನ್ನ
ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಬಾಬಾ. ಅಗರ್ ಮೇರಿ ಮತ್ ಪರ್ ನಹಿ ಚಲೆಂಗೆ ತೋ ಇತ್ನಾ ಊಂಚ್ ಪದ್ ನಹಿ ಪಾಯೆಂಗೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ಒಂದು ವೇಳೆ ನನ್ನ ಮತದ ಅನುಸಾರ ನೀವು ನಡೀಲಿಲ್ಲ ಅಂದರೆ ಅಷ್ಟೊಂದು ಉನ್ನತ ಪದವಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಲಕ್ಷ್ಮೀನಾರಾಯಣ ಕಾ ಊಂಚ್ ಪದ ಹೇ, ಆದರೆ ಈ ಲಕ್ಷ್ಮೀನಾರಾಯಣರದು ಉನ್ನತ ಪದವಿಯಾಗಿದೆ. ಜಬ್ ಇನ್ಹೋಂ ಕಾ ರಾಜ್ ತಾ ತೋ ಔರ್ ಕೋಯಿ ಧರ್ಮ ನಹಿ ತಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತೋ ಆವಾಗ ಅನ್ಯ ಯಾರ ಧರ್ಮನೂ ಇರಲಿಲ್ಲ, ಅನ್ಯ ಯಾವ ಧರ್ಮಗಳು ಇರಲಿಲ್ಲ. ದಾಪರ್ ಸೆ ಫಿರ್ ಅವ್ರ ಧರ್ಮ ಆತೆ ಹೇ. ಆಗ ಕೇವಲ ದೇವಿ ದೇವತಾ ಧರ್ಮ ಮಾತ್ರ ಇತ್ತು. ಮತ್ತೆ ನಂತರ ಅಂದರೆ ದ್ವಾಪರ ಯುಗದ ನಂತರ ಅನ್ಯ ಉಳಿದೆಲ್ಲ ಧರ್ಮಗಳು ಬರ್ತವೆ. ಸತ್ಯುಗ್ ಮೇ ಮನುಷ್ಯ ಭಿ ತೋಡೆ ಹೋತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆನೂ ಬಹಳ ಕಡಿಮೆ ಇರ್ತದೆ. ಅಬ್ ತೋ ಬಹುತ್ ಧರ್ಮ ಹೋನೆ ಕೆ ಕಾರಣ ಕಿತ್ನಿ ದುಃಖಿ ಹೋಗಯೇ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಈಗ ಮನುಷ್ಯರು ಬಹಳಷ್ಟು ಆಗಿರುವ ಕಾರಣ, ಧರ್ಮಗಳು ಅನೇಕ ಆಗಿರುವ ಕಾರಣ ಎಷ್ಟೆಲ್ಲ ದುಃಖಿಗಳಾಗ್ಬಿಟ್ಟಿದ್ದಾರೆ. ವಹಿ ದೇವತಾ ಧರ್ಮ ವಾಲೆ ಅಬ್ ಫಿರ್ ಪತಿತ್ ಹೋನೆ ಸೆ ಅಪ್ನೆ ಕೋ ದೇವತಾ ಗಾತೆ ನಹಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅದೇ ದೇವಿ ದೇವತಾ ಧರ್ಮದವರು ಪತಿತರಾಗಿರುವ ಕಾರಣ ತಮ್ಮನ್ನು ತಾವು ದೇವತೆಗಳು ಅಂತ ಹೇಳ್ಕೊಳ್ಳೋದಿಲ್ಲ. ಹಿಂದೂ ನಾಮ್ ರಖ್ ದಿಯಾ ಹೇ, ಅದಕ್ಕೋಸ್ಕರ ಹಿಂದೂ ಅಂತ ಹೆಸರು ಇಡಲಾಗಿದೆ. ಬಾಬ್ ಸಮझाते हैं तुम जब लायक देवी देवता थे तब सारे विश्व पर राज्य था सब सुखी थे. ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ, ನೀವು ಯಾವಾಗ ನೀವು ಯೋಗ್ಯ ದೇವಿ ದೇವತೆಗಳಾಗಿದ್ರು ಆವಾಗ ಇಡೀ ವಿಶ್ವದಲ್ಲಿ ನಿಮ್ಮದೇ ರಾಜ್ಯ ಇತ್ತು. ಆ ಸಮಯದಲ್ಲಿ ಎಲ್ಲರೂ ಸುಖಿಗಳಾಗಿದ್ರಿ. ಅಬ್ ದುಃಖಿ ಬನ್ ಪಡೆ ಹೇ, ಈಗ ನೀವೆಲ್ಲರೂ ದುಃಖಿಗಳಾಗ್ಬಿಟ್ಟಿದ್ದೀರಿ. ಭಾರತ್ ಹೆವಿಂತ ತೋ ಅಬ್ ಹೆಲ್ ಬನ್ ಗಯಾ ಹೇ, ಫಿರ್ ಹೆಲ್ ಕೋ ಹೆವಿನ್ ಬಾಪ್ ಬಿಗರ್ ಕೋಯಿ ಬನಾ ನ ಸಕೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ಯಾವ ಭಾರತ ಸ್ವರ್ಗ ಆಗಿತ್ತೋ ಅದು ಈಗ ನರಕ ಆಗಿದೆ. ಮತ್ತೆ ನರಕ ಇದ್ದದ್ದು ಸ್ವರ್ಗ ಆಗಬೇಕು. ಸ್ವರ್ಗವನ್ನು ಮಾಡಬೇಕಂದ್ರೆ ತಂದೆ ವಿನಃ ಬೇರೆ ಯಾರು ಸ್ವರ್ಗವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವತಾಂಕು ಸಂಪೂರ್ಣ ನಿರ್ವಿಕಾರಿ ಕಹ ಜಾತಾ ಹೇ. ಇನ್ನು ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಅಂತ ಹೇಳಲಾಗ್ತದೆ. यहाँ के मनुष्य तो संपूर्ण विकारी है, इनको कहा जाता है पतित. ಬಾಬಾ ಹೇಳ್ತಾ ಇದ್ರೆ, ಇಲ್ಲಿಯ ಮನುಷ್ಯರು ಸಂಪೂರ್ಣ ವಿಕಾರಿಗಳಾಗಿರುವ ಕಾರಣ ಎಲ್ಲರಿಗೂ ಪತಿತರು ಅಂತ ಹೇಳಲಾಗ್ತದೆ. ಭಾರತ ಶಿವಾಲಯದ ಶಿವಬಾಬಾ ಕಿ ಸ್ಥಾಪನಾ ಕಿ ಹುಯಿತೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಭಾರತ ಶಿವಾಲಯ ಆಗಿತ್ತು, ಅದನ್ನು ಸ್ವಯಂ ಶಿವಬಾಬನೇ ಸ್ಥಾಪನೆ ಮಾಡಿದ್ರು. ಬಾಪ್ ಸ್ವರ್ಗ ಬನಾತೆ ಹೇ, ಫಿರ್ ರಾವಣ್ ನರ್ಕ್ ಬನಾತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ನಾನು ಸ್ವರ್ಗವನ್ನು ಮಾಡಿದ್ರೆ ಮತ್ತೆ ರಾವಣ ನರಕವನ್ನು ಮಾಡ್ತಾನೆ. ರಾವಣ್ ಶಾಪ್ ದೇತೆ ಹೇ, ಬಾಪ್ 21 ಜನ್ಮ ಕೆಲೆ ವರ್ಷ ದೇತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ರಾವಣ ಶಾಪ ಕೊಡ್ತಾನೆ, ಆದರೆ ನಾನು ನಿಮಗೆ 21 ಜನ್ಮಗಳಿಗೋಸ್ಕರ ಆಸ್ತಿಯನ್ನು ಕೊಡ್ತೀನಿ. ಅಬ್ ತುಮ್ ಹರ್ ಏಕ್ ಬಾಪ್ ಕೋ ಹಿ ಯಾದ್ ಕರೋ, ಕೊಯ್ ಬಿ ದೇಹದಾರಿ ಕೋ ನಹಿ. ನಾನು ನಿಮಗೆ 21 ಜನ್ಮದ ಆಸ್ತಿ ಕೊಡ್ತೀನಿ ಅಂದಮೇಲೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡ್ರಿ. ಈಗ ಅನ್ಯ ಯಾವ ದೇಹದಾರಿಗಳನ್ನ ನೀವು ನೆನಪು ಮಾಡಬೇಡಿ. ದೇಹದಾರಿಗೂ ಭಗವಾನ್ ನಹಿ ಕಹ ಜಾತ. ಯಾಕಂದರೆ ದೇಹದಾರಿಗಳಿಗೆ ಭಗವಾನ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಗವಾನ್ ತೋ ಏಕ್ ಹಿ ಹೈ, ಭಗವಂತ ಒಬ್ಬರೇ ಆಗಿದ್ದಾರೆ. ಬಾಪ್ ತೋ ಬೇಹದ್ ಕಾ ವರ್ಷ ದೇತೆ ಹೇ, ಫಿರ್ ರಾವಣ್ ಶಾಪಿತ್ ಬನಾ ದೇತೆ ಹೇ. ಬಾಬಾ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾರೆ, ಮತ್ತೆ ರಾವಣ ಎಲ್ಲರನ್ನ ಶಾಪಿತರನ್ನಾಗಿ ಮಾಡಿಬಿಡ್ತಾನೆ. ಈ ಸಮಯ ಭಾರತ ಶಾಪಿತ್ ಹೇ, ಬಹುತ್ ದುಃಖಿ ಹೇ. ಈ ಸಮಯದಲ್ಲಿ ಭಾರತ ಶಾಪಿತ ಆಗಿದೆ, ಎಲ್ಲರೂ ಬಹಳಷ್ಟು ದುಃಖಿಗಳಾಗಿದ್ದಾರೆ. ಅಬ್ ಇಸ್ ರಾವಣ್ ಪರ್ ಜೀತ್ ಪಾನಿ ಹೇ. ಬಾಬಾ ತಿಳಿಸ್ತಾ ಇದ್ರೆ, ಮತ್ತೆ ಈಗ ನೀವು ಈ ರಾವಣನ ಮೇಲೆ ಜಯಗಳಿಸಬೇಕಾಗಿದೆ. ಗಾಯ ಬಿ ಜಾತಾ ಹೇ, ದೇ ದಾಂತೋ ಚುಟೆ ಗ್ರಹಣ್. ಅದಕ್ಕೋಸ್ಕರ ಗಾಯನ ಮಾಡಲಾಗ್ತದೆ. ಯಾವಾಗ ದಾನವನ್ನು ಕೊಡ್ತಿರೋ ಆವಾಗ ಗ್ರಹಣ ಬಿಟ್ಟು ಹೋಗ್ತದೆ. ಓ ಗ್ರಹಣ್ ಜೋ ಲಗ್ತಾ ಹೇ ವಹ ತೋ ಪೃಥ್ವಿ ಕಾ ಪರ್ಛಾಯ ಹೇ. ಬಾಬಾ ಹೇಳ್ತಿದ್ರೆ, ಇಲ್ಲಿ ಏನು ಗ್ರಹಣ ಹಿಡಿತದೋ ಅದು ಪೃಥ್ವಿಯ ಒಂದು ನೆರಳು ಅಂತ ಹೇಳ್ತಿದ್ದಾರೆ ಬಾಬಾ. ಅಬ್ ಬಾಪ್ ಕಹತೆ ಹೇ ತುಮ್ಹಾರೆ ಉಪ್ಪರ್ 5 ವಿಕಾರ ರೂಪಿ ರಾವಣ್ ಕಾ ಗ್ರಹಣ ಹೇ. ಆದರೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ, ನಿಮ್ಮ ಮೇಲೆ ಏನು ಗ್ರಹಣ ಹಿಡಿದಿದೆಯೋ ಅದು ಪಂಚವಿಕಾರಿ ರೂಪಿ ರಾವಣನ ಗ್ರಹಣ ಅಂತ ಹೇಳ್ತಿದ್ದಾರೆ. ಯಾ 5 ವಿಕಾರ ದಾನ್ ಮೇ ದೇನೆ ಹೇ. ಈಗ ಈ ಪಂಚವಿಕಾರಗಳನ್ನೇ ನೀವೇನು ಮಾಡಬೇಕು, ದಾನದಲ್ಲಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಪಹಲಾ ತೋ ದಾನ್ ದೋ, ಫಿರ್ ಹಮ್ ಕಭಿ ವಿಕಾರ ಮೇ ನಹಿ ಜಾಯೆಂಗೆ. ಮೊದಲು ಯಾವ ದಾನ ಕೊಡಬೇಕು ಹೇಳ್ತಿದ್ದಾರೆ ಬಾಬಾ. ನಾವೆಂದೂ ವಿಕಾರದಲ್ಲಿ ಹೋಗೋದಿಲ್ಲ.
ಇದನ್ನು ದಾನ ಕೊಡಿ. ಯಹ ಕಾಮ್ ಕಟಾರಿ ಹಿ ಮನುಷ್ಯಂಕೋ ಪತಿತ್ ಬನಾತಿ ಹೇ. ಯಾಕೆಂದರೆ ಬಾಬಾ ಹೇಳ್ತಾ ಇದ್ದಾರೆ, ಈ ಕಾಮವಿಕಾರವೇ ಮನುಷ್ಯರನ್ನು ಪತಿತರನ್ನಾಗಿ ಮಾಡ್ತದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते, गुड मॉर्निंग और नमस्ते नमस्ते नमस्ते. मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणेಗೋಸ್ಕರ मुख्य सार. फर्स्ट पॉइंट, बाप जो नॉलेज देते हैं उसे पूरा अटेंशन देकर पढ़ना है. ತಂದೆ ಯಾವ ಜ್ಞಾನವನ್ನು ಕೊಡುತ್ತಾರೋ ಅದನ್ನು ಸಂಪೂರ್ಣ ಗಮನಪೂರ್ವಕವಾಗಿ ಓದಬೇಕು. ध्यान के तीसरे नेत्र से अपने 84 जन्मों को जान अब अंतिम जन्म में पावन बनना है. ಜ್ಞಾನದ ಮೂರನೇ ನೇತ್ರದಿಂದ ತಮ್ಮ 84 ಜನ್ಮಗಳನ್ನು ಅರಿತು ಈ ಅಂತಿಮ ಜನ್ಮದಲ್ಲಿ पावनरागबेकु. सेकंड पॉइंट, रावण के शाप से बचने के लिए एक बाप की याद में रहना है. ರಾವಣನ ಶಾಪದಿಂದ ರಕ್ಷಣೆ ಹೊಂದಲು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. 5 ವಿಕಾರೋं का दान दे देना है. ಪಂಚವಿಕಾರಗಳ ದಾನವನ್ನು ಕೊಡಬೇಕು. ಏಕ್ ಬಾಪ್ ಕಿ ಮತ್ ಪರ್ ಚಲನಾ ಹೈ. ಒಬ್ಬ ತಂದೆಯ ಮತದಂತೆ ನಡೆಯಬೇಕು. वरदान, ताज और तिलक को धारण कर बाप दादा के मददगार बनने वाले दिल तक नशीन भव. ಕಿರೀಟ ಮತ್ತು ತಿಲಕವನ್ನು ಧಾರಣೆ ಮಾಡಿಕೊಂಡು ಬಾಪ್ ದಾದಾರವರಿಗೆ ಸಹಯೋಗಿ ಆಗುವಂತಹ ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾಗಿ. जब कोई तख्त पर बैठते हैं तो तिलक और ताज उनकी निशानी होती है. ಯಾರೇ ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಅವ್ರದ್ದು ತಿಲಕ ಮತ್ತು ಕಿರೀಟ ಅವರ ಚಿಹ್ನೆಯಾಗಿರ್ತದೆ. ऐसे जो दिल तक नशीन है उनके मस्तक पर सदैव अविनाशी आत्मा की स्थिति का तिलक दूर से ही चमकता हुआ नजर आता है. ಅದೇ ರೀತಿ ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳು ಯಾರಾಗಿರ್ತಾರೋ ಅವರ ಮಸ್ತಕದ ಮೇಲೆ ಸದಾ ಅವಿನಾಶಿ ಆತ್ಮದ ಒಂದು ಸ್ಥಿತಿಯ ತಿಲಕ ದೂರದಿಂದಲೇ ಹೊಳಿತಾ ಇರುವುದು ಕಾಣಿಸ್ತಾ ಇರ್ತದೆ. सर्व आत्माओं के कल्याण की शुभ भावना उनके नयनों से व मुकुड़े से दिखाई देती है. ಇನ್ನು ಸರ್ವ ಆತ್ಮಗಳ ಕಲ್ಯಾಣದ ಒಂದು ಶುಭ ಭಾವನೆ ಅವರ ನಯನಗಳಲ್ಲಿ ಅವರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. उनका हर संकल्प वचन और कर्म बाप के समान होता है. ಅವರ ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮ ಎಲ್ಲವೂ ತಂದೆಯ ಸಮಾನವಾಗಿರ್ತದೆ. श्लोगन, सरल याद के लिए सरलता का गुण धारण करो, संस्कारों को सरल बनाओ. ಸರಳ ನೆನಪಿಗೋಸ್ಕರ ಸರಳತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ, ಸಂಸ್ಕಾರಗಳನ್ನು ಸರಳ ಮಾಡಿಕೊಳ್ಳಿ. ಈ ಅವ್ಯಕ್ತ ಇಶಾರೆ सदा अचल अडोल एक रस स्थिति का अनुभव करो. सदा अचल अडोल एक रस स्थितिಯ ಅನುಭವವನ್ನು ಮಾಡಿ. जिसको ड्रामा के ज्ञान की शक्ति प्रैक्टिकल जीवन में धारण है वह कभी भी हलचल में नहीं आ सकते. ಯಾರಿಗೆ ನಾಟಕದ ಜ್ಞಾನದ ಶಕ್ತಿ ಅವರ ಪ್ರಾಕ್ಟಿಕಲ್ ಜೀವನದಲ್ಲಿ ಧಾರಣೆಯಾಗಿರುತ್ತೋ ಅವರು ಎಂದೂ ಹಲ್ಚಲ್ನಲ್ಲಿ ಬರಲು साध्य ಇಲ್ಲ. सदा एक रस अचल अडोल बनने और बनाने की विशेष शक्ति यह ड्रामा की पॉइंट है. ಸದಾ ಏಕರಸ ಅಚಲ ಅಡೋಲ ಆಗುವ ಮತ್ತು ಅನ್ಯರನ್ನು ಮಾಡುವುದಕ್ಕೋಸ್ಕರ ವಿಶೇಷವಾದಂಥ ಶಕ್ತಿ ಈ ನಾಟಕದ ಪಾಯಿಂಟ್ ಆಗಿದೆ. इससे शक्ति के रूप में धारण करने वाले कभी हार नहीं खा सकते. ಈ ನಾಟಕ ಎನ್ನುವಂತಹ ಒಂದು ಪಾಯಿಂಟನ್ನು ಶಕ್ತಿ ರೂಪದಲ್ಲಿ ಯಾರು ಧಾರಣೆ ಮಾಡ್ಕೊಳ್ತಾರೋ ಅವರು ಎಂದೂ ಸೋಲನ್ನು ಅನುಭವಿಸಲು ಸಾಧ್ಯ ಇಲ್ಲ. इस कल्याणकारी ड्रामा की हर सीन में कोई ना कोई कल्याण समाया हुआ है.
धैर्यवत बन साक्षी हो देखने का अभ्यास करो तो अचल अडोल रहेंगे. ಈ ಕಲ್ಯಾಣಕಾರಿ ನಾಟಕದಲ್ಲಿ ಪ್ರತಿ ದೃಶ್ಯದಲ್ಲಿ ಒಂದಿಲ್ಲ ಒಂದು ಕಲ್ಯಾಣ ಸಮಾವೇಶ ಆಗಿದೆ. ಅದಕ್ಕೋಸ್ಕರ ಧೈರ್ಯಯುತರಾಗಿ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗುವ ಒಂದು ಅಭ್ಯಾಸವನ್ನು ಮಾಡಿ, ಆಗ ಅಚಲ ಅಡೋಲರಾಗಿರುತ್ತೀರಿ. ಅಚ್ಚ. ಓಂ ಶಾಂತಿ.